ಹಾಯ್ ನಮಸ್ಕಾರ. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿತ್ಯದ ಊಟವೇ ಇರಲಿ, ಭ್ರಷ್ಟಾನ್ನ ಭೋಜನವೇ ಇರಲಿ, ಊಟದ ಕೊನೆಯಲ್ಲಿ ಒಂದೆರಡು ತುತ್ತಾದರೂ ಮೊಸರನ್ನ ಊಟ ಮಾಡಿದರೆ ದೇಹಕ್ಕೂ ತಂಪು, ಮನಸ್ಸಿಗೂ ಏನೋ ಒಂಥರ ಹಿತ. ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿದ ಅಡುಗೆ ಮೊಸರನ್ನ. ಸುಲಭವಾಗಿ ಮೊಸರನ್ನ ಮನೆಯಲ್ಲೇ ಮಾಡೋದನ್ನು ತೋರಿಸ್ತಾ ಇದ್ದೆ. ಕೆಲವೊಂದು ಸಲಹೆಯನ್ನು ನೀಡ್ತಾ ಇದ್ದೆ, ಹಾಗೆ ಕೊನೆಯಲ್ಲಿ ಅದರ ಉಪಯೋಗವನ್ನು ಹೇಳ್ತಾ ಇದ್ದೆ. ಪೂರಾ ವಿಡಿಯೋ ಕಂಡು ಸಪೋರ್ಟ್ ಮಾಡಿ. ಮೊಸರನ್ನ ಮಾಡೋಕ್ಕೆ ನಾನಿಲ್ಲಿ 2 ಲೋಟ ಆಪಷ್ಟು ಅನ್ನನ ಬೇಯಿಸಿ ಇಟ್ಕೊಂಡಿದ್ದೆ. ಮೆದುವಾದ ಅನ್ನನ ಮಾಡ್ಕೊಳ್ಕೊ. ಬಸ್ದ ಅನ್ನನ ತಗೊಂಡಿದ್ದೆ. ಕುಕ್ಕರ್ ಅನ್ನಕ್ಕಿಂತ ಬಸ್ದ ಅನ್ನ ಲಾಯ್ಕತ್ತು ಮೊಸರನ್ನಕ್ಕೆ. ಅನ್ನ ಸರಿ ತಣ್ಣಗಾಯಿರ್ಕೊ. ಬಿಸಿ ಬಿಸಿ ಅನ್ನಕ್ಕೆ ಮೊಸರನ್ನ ಸೇರ್ಸೋಕ್ಕಾಗ ತಣ್ಣಗಾದ ಮೆತ್ತಗಾದ ಅನ್ನನ ತಯಾರು ಮಾಡ್ಕೊಳ್ಕೊ. ಕುಕ್ಕರಲ್ಲಿ ಮಾಡ್ಕೊಂಬಾದ್ರೂ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಮೆತ್ತಗಿನ ಅನ್ನನ ತಯಾರು ಮಾಡ್ಕೊಂಬುದು ಒಳ್ಳೆಯದು. ಅದಕ್ಕೆ ಸಪ್ಪೆ ಮೊಸರನ್ನ ಮಾಡ್ಕೊಳ್ಕೊ. ಜಾಸ್ತಿ ಹುಳಿ ಮೊಸರಾದರೆ ಮೊಸರನ್ನ ರುಚಿಯಾಗಿ ಬತ್ತಿಲ್ಲ. ಸಪ್ಪೆ ಇದ್ದದ ಮೊಸರನ್ನ ತಗೊಳ್ಕೊ. ನಾನು ಮನೆಯಲ್ಲೇ ರೆಡಿ ಮಾಡಿದ ಮೊಸರನ್ನ ಹಾಯ್ಕೊತ ಇದ್ದೆ. ಹಾಲು ಸ್ವಲ್ಪ ನೀರಿದ್ದಕ್ಕೆ ಸ್ವಲ್ಪ ಮೊಸರು ಸ್ವಲ್ಪ ನೀರಿತ್ತು, ತೊಂದರೆ ಇಲ್ಲ. ನೀವು ಬೇಕಾದರೆ ಗಟ್ಟಿ ಮೊಸರನ್ನ ಇದ್ದರೆ ಹಾಕೊಳ್ಳಿ. ಇದು ಹಾಕೊಂಡು ಮಿಕ್ಸ್ ಮಾಡ್ಕೊಂತೆ. ಅದಕ್ಕೊಂದು ಒಗ್ಗರಣೆ. ನಾನು ತುಪ್ಪದಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೆ. ಎಣ್ಣೆ ಹಾಕೋದ್ರಕ್ಕಿಂತ ತುಪ್ಪದಲ್ಲಿ ಒಗ್ಗರಣೆ ಮಾಡಿದರೆ ಮೊಸರನ್ನ ಲಾಯ್ಕಾಯಿ ಬತ್ತು. ತುಪ್ಪ 1 ಚಮಚ ಹಾಕ್ಕೊಂಡು ಬಿಸಿ ಆಗ್ತಾ ಇದ್ದಂಗೆ ಅದಕ್ಕೊಂದು ಅರ್ಧ ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಉದ್ದಿನಬೇಳೆನ ಹಾಕ್ಕೊಂಡಿದ್ದೆ. ಸ್ವಲ್ಪ ಸಾಸಿವೆ ಎಲ್ಲ ಚಟಪಟ ಸಿಡಿಲಿ. ಸಿಡ್ದ ಆದ್ರ ಮೇಲೆ ಇದಕ್ಕೆ 1-2 ಒಣಮೆಣಸಿನ ತುಂಡನ್ನು ಹಾಕ್ತಾಯಿದ್ದೆ. ಒಣಮೆಣಸಿನ ತುಂಡ ನೀವು ಹಾಕಿದ್ರೂ ಅಡ್ಡಿಲ್ಲ, ಹಾಕದೇ ಇದ್ರೂ ಅಡ್ಡಿಲ್ಲ. ಒಣಮೆಣಸು ಸೇರಿಸಿದ್ರೆ ಒಂಚೂರು ಪರಿಮಳ ಬತ್ತು. ಆದರೆ ಮೊಸರು ಅನ್ನೋದು ಕಲ್ಲರ್ ಒಂಚೂರು ಮೆಣಸಿನ್ಕಾಯಿ ಕಲರ್ ಬತ್ತು. ಬೇಡ ಮಗಿದ್ರೆ ಹಾಕ್ತಾಯಿದ್ರು ಅಡ್ಡಿಲ್ಲ. ಒಂಚೂರು ಇಂಗನ್ನು ಸೇರಿಸಿದ್ದೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿದ್ದು ಕರ್ಬೇವಿನ ಸೊಪ್ಪನ್ನು ಸೇರಿಸಿದ್ದೆ. 1 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೆ. ಜಾಸ್ತಿ ಖಾರ ಇಪ್ಪದು ಹಸಿಮೆಣಸಾದರೆ ಜಾಸ್ತಿ ಹಾಕೋದು ಬೇಡ. ಚಪ್ಪೆ ಹಸಿಮೆಣಸಾದರೆ 1 ಹಾಕ್ಲಿಕ್ಕೆ. ನಾನೊಂದು 2 ಲೋಟ ಆಪಷ್ಟು ಅನ್ನನ ತಗೊಂಡಿದ್ದೆ. ಅದಕ್ಕೆ ಆಪಷ್ಟು ಒಗ್ಗರಣೆನ ರೆಡಿ ಮಾಡ್ತಾಯಿದ್ದೆ. ಅದಕ್ಕೆ ಒಂದು 7-8 ಗೇರು ಬೀಜನ 2 ಭಾಗ ಮಾಡಿ ಹಾಕಿದ್ದೆ. ಗೇರು ಬೀಜ ಸ್ವಲ್ಪ ಕೆಂಪಾಪ್ರವರೆಗೆ ಹುರ್ಕೊಂಡ್ರೆ ಸೈ. ಒಗ್ಗರಣೆ ಸ್ವಲ್ಪ ತಣ್ಣಗಾಯಲಿ. ತಣ್ಣಗಾದ್ಮೇಲೆ ರೆಡಿ ಮಾಡಿ ಇಟ್ಟಿದ್ದು ಮೊಸರನ್ನಕ್ಕೆ ಸೇರಿಸಿದ್ದೆ. ಇದಕ್ಕೆ 1 ಚಮಚ ಹಸಿ ಶುಂಠಿನ ಸೇರಿಸಿದ್ದೆ. ಯಾಕೋ ರೆಕಾರ್ಡ್ ಸ್ವಲ್ಪ ಮಿಸ್ ಆಯಿತು. ನೀವು ನೆನ್ಪು ಮಾಡಿ ಹಾಕೊಂಬುದನ್ನು ಮರಿಬೇಡಿ. ಒಂದ್ಸಲ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊಂತೆ. ಮಿಕ್ಸ್ ಆದಮೇಲೆ ಅದಕ್ಕೆ ರುಚಿಗೆ ಬೇಕಾಪಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೆ. 1/4 ಚಮಚ ಆಪಷ್ಟು ಉಪ್ಪನ್ನು ಸೇರಿಸಿದ್ದೆ. ನಿಮಗೆ ರುಚಿಗೆ ಬೇಕಾಪಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಮೊಸರನ್ನಕ್ಕೆ ಯಾವುದೇ ಕಾರಣಕ್ಕೂ ಹಾಲನ್ನು ಸೇರ್ಸೋಕ್ಕೆ ಹೋಗಬೇಡಿ. ಆಯುರ್ವೇದದ ಪ್ರಕಾರ ಮೊಸರಿಗೆ ಹಾಲು ಹಾಕಿದರೆ ಅದು ವಿಷವಾಗಿ ಪರಿವರ್ತನೆ ಆಗ್ತಾಮ್ರು. 1.5 ಲೋಟದಷ್ಟು ಮೊಸರು ಬೇಕಾಯಿತು. 2 ಲೋಟದಷ್ಟು ಅನ್ನಕ್ಕೆ 1.5 ಲೋಟದಷ್ಟು ಮೊಸರನ್ನ ಹಾಕಿದ್ದೆ. ಮೊಸರು ಎಷ್ಟು ಗಟ್ಟಿ ಇತ್ತಂದ್ರ ಮೇಲೆ ಹೆಚ್ಚು ಕಡಿಮೆ ಬೇಕಾಗಬಹುದು. ಕೆಲವರು ಮೊಸರನ್ನಕ್ಕೆ ಸ್ವಲ್ಪ ದಾಳಿಂಬೆ ಹಣ್ಣು, ದ್ರಾಕ್ಷಿ, ಒಣ ದ್ರಾಕ್ಷಿ ಎಲ್ಲದನ್ನು ಹಾಕ್ತರು. ಆದರೆ ನಮ್ಮನೇಲಿ ಯಾರಿಗೂ ಖುಷಿ ಇಲ್ಲ, ಹಾಗಾಗಿ ಯಾವುದನ್ನು ನಾನು ಸೇರಿಸ್ತಾ ಇಲ್ಲ. ಸಿಂಪಲ್ಲಾಗಿ ಮೊಸರನ್ನ ತಯಾರು ಮಾಡಿದ್ದೆ. ಜೊತೆಗೆ ಸ್ವಲ್ಪ ಮುಳ್ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಬಾಕ್ಸಿಗೆಲ್ಲ ಸೇರಿಸೋದಾದರೆ ಈರುಳ್ಳಿನೆಲ್ಲ ಕಟ್ ಮಾಡಿ ಹಾಕಬೇಡಿ, ವಾಸನೆ ಬತ್ತು. ಮೊಸರು ಒಂದು ವೇಳೆ ಹುಳಿ ಆದಿದ್ರೆ ಅದಕ್ಕೆ ಒಂದು ಅರ್ಧ ಚಮಚ ಸಕ್ಕರೆನ ಸೇರಿಸಿ, ಆವಾಗ ಹುಳಿ ಅಂಶನ ಕಡಿಮೆ ಮಾಡುತ್ತೆ. ಸಾಧ್ಯವಾದಷ್ಟು ಚಪ್ಪೆ ಮೊಸರನ್ನ ರೆಡಿ ಮಾಡ್ಕೊಂಬುದು ಒಳ್ಳೆಯದು. ತಣ್ಣಗಿನ ಮೊಸರನ್ನ ಬೇಕಾಗಿದ್ರೆ ಮೊಸರನ್ನ ಫ್ರಿಜ್ಜಲ್ಲಿ ಇಟ್ಕೊಂಡದಿದ್ರೆ ತಣ್ಣಗಿನ ಮೊಸರನ್ನ ಸವಿಲಕ್ಕು. ಕಳೆದ ವಾರ ವೀಕ್ಷಕರು ಒಬ್ಬರು ಕೇಳಿದ್ರು ಮೊಸರನ್ನ ಮಾಡಿ ತೋರಿಸಿ ಅಂತ. ಅವರು ಈ ವಿಡಿಯೋನ ಕಾಣ್ತಾರೆ ಅಂತ ಎಣಿಸ್ಕೊಂಡಿದ್ದೆ. ರುಚಿಯಾದ ತಣ್ಣಗಿನ ಮೊಸರನ್ನ ತಯಾರಾಯಿತು. ಇದರೊಟ್ಟಿಗೆ 1 ಚಮಚ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿದರೆ ಆಹಾ ಎಷ್ಟು ರುಚಿ ಅಲ್ದಾ. ಬೇಸಿಗೆಯಲ್ಲಂತೂ ನಮ್ಮೂರಲ್ಲಿ ಬಿಸಿಲಿಗೆ ಹೇಳಿ ಮಾಡಿಸಿದ ಅಡುಗೆ ಇದು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕೊಂತೆ. ಖುಷಿಯಾದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ. ನಮಸ್ಕಾರ.